ಕಲಬುರಗಿ ನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ನಡೆದ ತಳವಾರ್ ಸಮಾಜದ ಹೋರಾಟವನ್ನು ಹತ್ತಿಕ್ಕುವ ಕೆಲಸ ಮಾಡಲಾಗುತ್ತಿದೆ. ಈ ಎಲ್ಲದಕ್ಕೂ ಕಾರಣ ಜಿಲ್ಲಾ ಉಸ್ತುವಾರಿ ಸಚಿವರಾದ ಪ್ರಿಯಾಂಕ್ ಖರ್ಗೆ ಅವರು ಫೆಬ್ರವರಿಯಿಂದ ಒಂದೇ ಒಂದು ತಳವಾರ್ ಜಾತಿ ಪ್ರಮಾಣ ಪತ್ರ ನೀಡಿಲ್ಲ. ಅವರು ಸುಳ್ಳು ಹೇಳುವುದು ಪ್ರಿಯಾಂಕ್ ಖರ್ಗೆ ಎಂದು ಜಂಟಿ ಸುದ್ದಿಗೋಷ್ಠಿ ನಡೆಸಿ ಮುಖಂಡರಾದ ಶಿವಕುಮಾರ್ ನಾಟೇಕರ್, ಅವ್ವಣ್ಣ ಮ್ಯಾಕರಿ ಹಾಗೂ ಡಾಕ್ಟರ್ ಸರ್ದಾರ್ ರಾಯಪ್ಪ ಅವರು ಕಿಡಿಕಾರಿದ್ದಾರೆ. ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಜಂಟಿಯಾಗಿ ಮಾತನಾಡಿದ ಅವರು, ಸಚಿವರು ನಮ್ಮ ಸಮಾಜವನ್ನು ಹತ್ತಿಕ್ಕುವ ಕೆಲಸ ಮಾಡ್ತಾ ಇದ್ದಾರೆ. ಅಲ್ಲದೆ ನಮ್ಮ ಹೋರಾಟದ ಸಂದರ್ಭದಲ್ಲಿ ಸುಮಾರು 300 ಪೊಲೀಸರನ್ನು ಕರೆಯಿಸಿ ಹೋರಾಟಗಾರರನ್ನು ಬಂಧಿಸುವ ಕುತಂತ್ರ ಮಾಡಿದ್ದಾರೆ. ರಾಜ್ಯಾದ್ಯಂತ ನಿರಂತರವಾಗಿ ತಳವಾರ್ ಸಮಾಜದ ಪ್ರಮಾಣ ಪತ್ರ ನೀಡುತ್ತಿದ್ದಾರೆ. ಆದರೆ ಕಲಬುರಗಿಯಲ್ಲಿ ಮಾತ್ರ ನೀಡುತ್ತಿಲ್ಲ ಎಂದು ಆಕ್ರೋಶ ಹೊರಹಾಕಿದರು. ಅಲ್ಲದೆ ಏಪ್ರಿಲ್ 30ರಂದು ಸಮಾಜದವರ ಸಭೆ ಕೋಲಿ ಸಭಾಂಗಣದಲ್ಲಿ ಕರೆದು ಮುಂದಿನ ನಿರ್ಧಾರ ಮತ್ತು ಹೋರಾಟಗಳ ರೂಪುರೇಷೆ ಬಗ್ಗೆ ತಿಳಿಸಲಾಗುವುದು ಎಂದು ತಿಳಿಸಿದ್ದಾರೆ. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್, ಕಲಬುರಗಿ. ಇಲ್ಲ, ನೀವು ಕೇಳ್ತಾ ಇರೋದು ರೈಟ್ ಕ್ವಶನ್. ನಾವು ಅದನ್ನೇ ಹೇಳಕ್ಕೆ ಬಂದಿದ್ದೀವಿ. ಪ್ರಿಯಾಂಕಾ ಖರ್ಗೆ ಅವರು ಪತ್ರಿಕೆಗೆ ನಿನ್ನೆ ಒಂದು ಹೇಳಿಕೆ, ಅವರ ಸ್ಪಷ್ಟನೆಯನ್ನು 10 ಪಾಯಿಂಟ್ಸ್ಗಳನ್ನು ಮುಂದಿಟ್ಕೊಂಡು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅವರು ಫೇಸ್ಬುಕ್ ವಾಲಲ್ಲೂ ಕೂಡ ಹಾಕಿದ್ದಾರೆ. ಅವರೇನು ಹೇಳ್ತಾರೆ, 4 ಸಾರಿ ಬೆಳಗಾವಿ ಅಧಿವೇಶನದಲ್ಲಿ CM ಅವ್ರ ನೇತೃತ್ವದಲ್ಲಿ, ನಂತರ ಬೆಂಗಳೂರಲ್ಲಿ ನಾವು 4 ಸಭೆಯನ್ನು ಹೋರಾಟಗಾರರ ಜೊತೆಗೆ ಮಾಡಿಸಿದ್ದೀವಿ. ಆಯ್ತು, ಸರಿ ಮಾಡಿಸಿದ್ದೀರಿ, ಒಳ್ಳೆಯದಾಯಿತು. ಸರ್ಟಿಫಿಕೇಟ್ ಕೊಡಿಸಿದ್ರೇನು? ಸಭೆ ಮಾಡೋದು ಅಷ್ಟೇ ಅಲ್ಲ, ನಮಗೆ ಬೇಕಾಗಿರೋದು ಪರಿಹಾರ, ಉಪದೇಶ ಅಲ್ಲ. ಹಾಂ, ಆಯಿತು, ಒಂದೊಂದೇ. ಹಾಂ, ಆಯ್ತಾಯ್ತು. ನಾವು ಕೇಳ್ತಾ ಇರೋದು ಫೆಬ್ರವರಿ 2024ರಿಂದ ಇಲ್ಲಿ ತನಕ ಪ್ರಿಯಾಂಕಾ ಖರ್ಗೆ ಅವರೇ ಎಷ್ಟು ಸ್ಟೇ ಕೊಟ್ಟಿರಿ ಅಂತ ಹೇಳಿದ್ರಿ. ಫೆಬ್ರವರಿ 24ರಿಂದ ಇಲ್ಲಿ ತನಕ ಕಲಬುರಗಿ ಜಿಲ್ಲೆದಾಗ ಎಷ್ಟು ಕುಡಿಸಿರಿ ಅಂತ ಹೇಳ್ರಿ. ಹಿಂದಿನ ಕತೆ ಹೇಳ್ಬೇಡಿ, ನೀವು ಕೊಟ್ಟಿದ್ದಲ್ಲ, BJP ಅವ್ರು ಕೊಟ್ಟಿದ್ದು. ಈ ಪ್ರಿಯಾಂಕಾ ಖರ್ಗೆ ಅವ್ರು ಇಂಥ ಹಸಿ ಸುಳ್ಳು ಹೇಳ್ತಾರತ್ತಲ್ಲ. ಅವರು, ನಾನು ಒಂದಿನ ಅವ್ರ ಪಾರ್ಟಿಯಾಗಿದ್ದವನೇ, ಅವ್ರ ಅಭಿಮಾನಿ ಇದ್ದವನೇ. ಏನೋ ಒಂದು ಬುದ್ಧ ಬಸವ ಅಂಬೇಡ್ಕರ್ ಸಿದ್ಧಾಂತ, ಪ್ರಗತಿಪರ ಚಿಂತಕ, ಒಳ್ಳೆಯ ವಿಚಾರಗಳು ತಿಳ್ಕೊಂಡಿದ್ದು, ಹಸಿ ಸುಳ್ಳು ಹೇಳ್ತಾ ಇರೋದು. ಮಹಾನ್ ಸುಳ್ಳುಗಾರು. ನಿನ್ನೆ ಹೇಳಿದ್ರ ಬಗ್ಗೆ 10 ಪಾಯಿಂಟ್ಗಳು. ಅವ್ರಿಗೆ ಎದುರ ಬೆದ್ರ ಬಂದ್ರೂ ಹೇಳ್ತೀವಿ, ಒಂದೊಂದು ಪಾಯಿಂಟಿಗೂ ಉತ್ತರ ಕೊಡ್ತೀವಿ. ನಿಜವಾದ ತಳವಾರ್ಗೆ ಕಗ್ಗೊಲೆ ಮಾಡ್ತಾ ಇರೋದು ಏನು? ಇನ್ನೊಂದು ಹೇಳ್ತೀನಿ, ತಳವಾರ್ ಬೋಯದ ಬಗ್ಗೆ ನಿಮ್ಗೆ ವಿಚಾರ ಗೊತ್ತಿಲ್ಲ. ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ತಳವಾರ್ ಬೋಯ ಅಂತೇಳಿ ಒಂದು ಜಾತಿ ಪ್ರಮಾಣ ಕೊಡ್ಬೇಕಾದ್ರೆ, ಜಾತಿ ಪ್ರಮಾಣ ಪತ್ರ ಕೊಡ್ಬೇಕಾದ್ರೆ ಶಾಲಾ ದಾಖಲೆದಾಗ ತಳವಾರ್ ಬೋಯ ತಿರ್ಬೇಕಲ್ಲ. ಒಂದೇ ತೋರಿಸ್ಬಿಡ್ಲಿ ಅವರು ಸರ್ಟಿಫಿಕೇಟ್. ನೀವು ಏನೋ ಸುಳ್ಳು ಕೊಟ್ಕೋರಿ, ಆದರೆ ಶಾಲಾ ದಾಖಲಾತಿಯಲ್ಲಿ ತಳವಾರ್ ಬೋಯ ಅಂಥೇಳಿ ಬರೆಸ್ಕೊಂಡಿದ್ದು ಒಂದು ಶಾಲಾ ದಾಖಲಾತಿಯಲ್ಲಿ ಪ್ರಿಯಾಂಕಾ ಖರ್ಗೆ ತೋರಿಸ್ಬಿಡ್ಲಿ, ನೀವು ಅವ್ರಿಗೇನದ ಕ್ಷಮೆ ಕೇಳ್ತೀವಿ. ತಿರುಚಲಿಕತ್ತಾರೆ, ಅನ್ಯಾಯ ಮಾಡ್ಲಿಕ್ಕತ್ತಾರೆ, ಮೋಸ. ಅಧಿಕಾರದ ದರ್ಪ ಪ್ರಿಯಾಂಕಾ ಖರ್ಗೆ ಅವ್ರನ್ನ ಕುರ್ಚಿ ಮೇಲೆ ಕುಂದ್ರಲಿಕ್ಕೆ ಬಿಡ್ತಾ ಇಲ್ಲ. ಅಷ್ಟರ ಮಟ್ಟಿಗೆ ದರ್ಪ ನಡೀತಾ ಇದೆ. ಈ ಸಮಾಜವನ್ನು ಸಂಪೂರ್ಣ ಹತ್ತಿಕ್ಕಬೇಕನ್ನೋದೇ ಪ್ರಿಯಾಂಕಾ ಖರ್ಗೆ. ನಾನು ಒಂದೇ ನಿಮ್ಮ ಮುಂದೆ ಹೇಳಕ್ಕೆ ಬಯಸ್ತೇನೆ, ಪ್ರಿಯಾಂಕಾ ಮಾಧ್ಯಮದ ಮುಖಾಂತರ ಪ್ರಿಯಾಂಕಾ ಖರ್ಗೆ ಅವ್ರಿಗೆ ಕೇಳೋದು, ನೀವು ಕುಡಿಸ್ಬೇಕತ್ತೀರೇ ಕುಡಿಸ್ಕೊಡ್ಬಾರ್ದತ್ತೀರಿ, ಎರಡೇ ಸ್ಪಷ್ಟಪಡಿಸ್ರಿ. ನಿಮ್ಮ ನಾಟಕ ನಮಗೆಲ್ಲ ಗೊತ್ತಿದೆ. ಕುಡಿಸ್ತೀನಿ ಅನ್ನೋದಾದರೆ ಇವೆಲ್ಲ ಯಾಕೆ ಕತೆ ಹೇಳ್ತೀರಿ? ಯಾರಿಗೆ ಇವತ್ತು ಬರ್ತಾರೋ, ನಿನ್ನೆ ಬರ್ತಾರೋ, ಹಿಂದೆ ಬಂದಾರೋ, ಮುಂದೆ ಬಂದಾರೋ ಗೊತ್ತಿಲ್ಲ, ಕುಡಿಸ್ರಿ. ಇವತ್ತ 1 ವರ್ಷ ಬಂದಿಟ್ಟಿರಲ್ಲ, ಅದು ಸಮಸ್ಯೆ ಕೇಳ್ತಾ ಇರೋದು ನಾವು. ನೀವು ಹಿಂದೆ ಕೊಟ್ಟಿದ್ದೇನು ಹೇಳ್ತೀರಿ? ಅವಾಗ BJP ಸರ್ಕಾರದ ತೊಗೊಂಡಿದ್ದದ. MP ಇಲೆಕ್ಷನ್, ಅವ್ರ ಮಾಮ ಇಲೆಕ್ಷನ್ಗೆ ಎದೆ ತನ ಕೊಟ್ಟಾರ ಅವರು. ಅವು ಹೇಳ್ತಾರೆ ರೆಕಾರ್ಡ್ ಅವರು. ಈಗ ಕೊಟ್ಟಿದ್ದು ಹೇಳ್ರಿ, ಪ್ರೆಸೆಂಟ್ ಹೇಳ್ರಿ. ಈಗ ದಿನ ರಿಜೆಕ್ಟ್ ಮಾಡ್ಲಿಕ್ಕತ್ತೀರಲ್ಲ, ಈಗಿನ ಮಾತಾಡ್ಲಕತ್ತೀವಿ. ನೀವು ಹಿಂದಿಂದ ಏನು ಹೇಳ್ತೀರಿ? ನೀವು ಆಯ್ತು ಸರ್ಟಿಫಿಕೇಟ್ ತೊಗೊಂಡು ಮನೆಯಾಗ ಕೂತಾರ, ಅಪ್ಲಿಕೇಶನ್ ಹಾಕಬೇಕು, ಅಲ್ಲಿ ತೊಗೊಳಲಾಗಿದೆ. ಏನು ಮಾಡೋದು? ತೊಗೊಂಡಿವ್ರಿ, ಸರ್ಟಿಫಿಕೇಟ್ ತೊಗೊಂಡಿಲ್ಲ ಅಂತ ಹೇಳಕತ್ತಿಲ್ಲ. ತೊಗೊಂಡದ ತಳವಾರ ಯಾರನ್ನ ನೈಜ ತಳವಾರ ತಪ್ಪು ಮಾಡಿದವ್ರು ಒಬ್ಬರು ಇಬ್ಬರು ಎಲ್ಲ ಜಾತಿ ಒಳಗಾರ. SC ದಾಗಾರ, ST ದಾಗಾರ, OBC ದಾಗಾರ, ಇನ್ನೊಂದು ಜಾತಿದಾಗ ಇರ್ತಾರೆ. ಅದು ನೀವು ಯಾಕೆ ಇದು ಮಾಡ್ತೀರಿ? ಅವ್ನು ತಪ್ಪು ಮಾಡಿದ್ರೆ ಅವ್ನ ಮೇಲೆ ಶಿಕ್ಷೆ ಮಾಡ್ರಿ. ಇವೆಲ್ಲ ಯಾರ್ದು ಅಧಿಕಾರಿಗಳದಿಲ್ಲ, ಸರ್ಕಾರಗಳು. ನೋಡ್ರಿ, ಕರ್ನಾಟಕ ರಾಜ್ಯದಾಗ ಎಲ್ಲ ಕಡೆ ಚಾಲೋದ, ಕಲಬುರಗಿ ಯಾಕೆ ಬಂದದ? ಇದೇ ದಿವಸ ತಳವಾರ್ ಸಮಾಜದವರು ಅತ್ಯಂತ ಶಾಂತಿಯುತವಾಗಿ ತಮಗೆ ಏನು ಕಳೆದ 1 ವರ್ಷದಿಂದ ST ಪ್ರಮಾಣ ಪತ್ರ ಸಿಗ್ತಾ ಇಲ್ಲ ಅಂತ ತಿಳ್ಕೊಂಡು ಶಾಂತಿಯುತವಾದಂಥ ಹೋರಾಟ ಮಾಡುವಂಥ ಸಂದರ್ಭದಲ್ಲಿ ಇವತ್ತ ಪೊಲೀಸರು ಗುಂಡಾವರ್ತನೆಯನ್ನು ಮಾಡಿ ಆ ಒಂದು ಹೋರಾಟಗಾರನು
ಬಂಧಿಸೋದು ಇವತ್ತು ದಿವಸ ನಾವು ಬಲವಾಗಿ ಖಂಡಿಸ್ತಾ ಇದ್ದೀವಿ. ಕಲಬುರಗಿ ಜಿಲ್ಲೆಯಲ್ಲಿ ನಾನು ಸುಮಾರು ದಿನಗಳಿಂದ ಹೇಳ್ಕೊಂಡು ಬರ್ತಾ ಇದ್ದೀನಿ, ಇಲ್ಲಿ ಪ್ರಜಾಪ್ರಭುತ್ವದ ಕಗ್ಗೋಲೆ ನಡೀತಾ ಇದೆ, ಇಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ, ಇಲ್ಲಿ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ಸನ್ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರ ಕೈಗೊಂಬೆಯಾಗಿ ವರ್ತನೆ ಮಾಡ್ತಾ ಇದೆ. ಕರ್ನಾಟಕ ರಾಜ್ಯದಲ್ಲಿ ಒಂದು ಆಡಳಿತ ಇದ್ದರೆ ಕಲಬುರಗಿ ಜಿಲ್ಲೆಯಲ್ಲಿ ಒಂದು ಸರ್ವಾಧಿಕಾರ ಆಡಳಿತ ಇದೆ. ಸನ್ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರು ತಮ್ಮ ಅಧಿಕಾರದ ಪರಮಾವಧಿ ಮತ್ತು ದುರಾಂಕಾರದಿಂದ ಸರ್ವಾಧಿಕಾರಿ ಧೋರಣೆಯಿಂದ ಪ್ರಜಾಪ್ರಭುತ್ವ ಕಗ್ಗೊಲೆಯನ್ನು ಮಾಡ್ತಾ ಇದ್ದಾರಲ್ಲ, ಇದು ಮುಂದಿನ ದಿನಗಳಲ್ಲಿ ಅವರಿಗೆ ತಕ್ಕ ಶಾಸ್ತಿ ಮಾಡೋದು ಅನಿವಾರ್ಯ ಆಗ್ತದೆ ಬಂಧುಗಳು. ಯಾಕೆ ಈ ಮಾತು ಹೇಳ್ತೀನಿ ಅಂದ್ರೆ, ಸುಮಾರು ರಿಪೀಟ್ ಮಾಡ್ತಾ ಇದ್ದೀನಿ, 2020ರಲ್ಲಿ ಸಾಂವಿಧಾನಿಕವಾಗಿ ತಳವಾರರಿಗೆ ST ಪ್ರಮಾಣ ಪತ್ರ ಕೊಡಬೇಕಂತ ತಿಳ್ಕೊಂಡು ಗೆಜೆಟ್ ನೋಟಿಫಿಕೇಶನ್ ಆಗಿದ್ರೂ ಕೂಡ ಇವತ್ತಿನ ದಿವಸ ಕಾಂಗ್ರೆಸ್ ಆಡಳಿತ ಬಂದ ನಂತರ, ಇವತ್ತ ಲೋಕಸಭಾ ಚುನಾವಣೆ ನಂತರ ಈ ಸಮಾಜ ನಿಜವಾದಂಥ ತಳವಾರಿಗೆ ಇವತ್ತು ಹತ್ತಿಕ್ಕುವ ಸಲುವಾಗಿ ಇಲ್ಲ ಸಲ್ಲದ ಏನು ಗುಮ್ರಾ ಮಾಡ್ಕೋತ ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳು ಮತ್ತು ಈ ಸಮಾಜದ ವಿರುದ್ಧ ಎತ್ತಿ ಕಟ್ಟಿ ಅವ್ರ ಮುಖಾಂತರ ಇವತ್ತಿನ ದಿವಸ ಕೆಲವು ನೆಪವನ್ನು ಒಡ್ಡಿ ಇವರಿಗೆ ತಳವಾರ ಸರ್ಟಿಫಿಕೇಟ್ ಜಿಲ್ಲೆಯಲ್ಲಿ ಇರುವಂಥ ಜಿಲ್ಲಾ ಆಡಳಿತ ಮತ್ತು ಪೊಲೀಸ್ ಇಲಾಖೆ ಸಂಪೂರ್ಣವಾಗಿ ಬಳಸಿಕೊಂಡು ಸಂಪೂರ್ಣವಾಗಿ ಏನಪ್ಪ ಅಂದರೆ ಅವರು ಸರ್ವಾಧಿಕಾರಿ ಧೋರಣೆ ಏನಪ್ಪ ಅಂದ್ರೆ ನಿನ್ನೆ ಏನಪ್ಪ ಸರ್ವಾಧಿಕಾರಿ ಧೋರಣೆ ತೋರು. ಇವತ್ತು ನಮ್ಮ ಹಕ್ಕಿಗೆ ನಾವು ಅವ್ರಿಗೆ ಏನು ಕೇಳ್ತಾ ಇಲ್ಲ, ಅವ್ರು ಯಾರು ಆಸ್ತಿನೂ ಕೇಳಿಲ್ಲ, ಮತ್ತೊಂದು ಕೇಳಿಲ್ಲ, ನಮಗೆ ನ್ಯಾಯಯುತವಾಗಿ ಸಿಗಬೇಕಾದ ಸರ್ಟಿಫಿಕೇಟ್ ಕೊಡೋಂತ ಕೇಳಿದ್ದಾನ. ಅದಕ್ಕೆ ಸೇರಿರುವ ಹೋರಾಟಗಾರರನ್ನ ಎಲ್ಲರನ್ನ ಏನಪ್ಪ ಅಂದ್ರೆ ಅರೆಸ್ಟ್ ಮಾಡಿ ಉಳಿದ ಏನಪ್ಪ ಅಂದ್ರೆ ಹೋರಾಟಗಾರರ ಮ್ಯಾಗ ನೀನು ಹಲ್ಲೆ ಮಾಡಿದ್ರು, ಲಾಠಿ ಚಾರ್ಜ್ ಮಾಡಿದ. ಅಂದರೆ ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆ ಯಾವ ಮಟ್ಟಿಗೆ ಏನಪ್ಪ ಅಂದ್ರೆ ಅದ ಅಂಥೇಳಿ ನಾವು ಊಹಿಸಲಿಕ್ಕೆ ಸಾಧ್ಯ ಅಲ್ಲ. ನಾವು ಯಾವುದೇ ರೀತಿಯಲ್ಲಿ ಹೋರಾಟ ಮಾಡ್ತಾ ಬಂದರೂ ತಳವಾರ ವಿಷಯದಲ್ಲಿ ನಿರಂತರವಾಗಿ ಇದೇ ರೀತಿ ಹತ್ತಿರ್ತಾರೆ. ಮಾತೆತ್ತಿದ್ರೆ ಸಂವಿಧಾನದ ಅಡಿಯಲ್ಲಿ ಕಾರ್ಯ ಮಾಡ್ತೀವಿ ಅಂತ ಹೇಳ್ತಾರೆ. ಇವತ್ತು ಸಂವಿಧಾನದ ಅಡಿಯಲ್ಲೇ ನಾವು ಕೇಳ್ತಿರುವ ಹಕ್ಕಿಗೆ ಏನಪ್ಪ ಅಂದ್ರೆ ಇವತ್ತು ಏನಪ್ಪ ಅಂದ್ರೆ ಹತ್ತಿಕ್ಕಿ ಬಿಟ್ಟರು ತಮ್ಮ ಮಲತಾಯಿ ಧೋರಣೆಯಿಂದ. ಅದ್ರ ಜೊತೆಗೆ ನಿಮ್ಮ ಮಾಧ್ಯಮದವ್ರಿಗೂ ಕೂಡ ಮಿಸ್ಗೈಡ್ ಮಾಡ್ತಾರೆ. ಇಲ್ಲ ನಾವು ಸರ್ಟಿಫಿಕೇಟ್ ಕೊಡ್ತಾ ಇದ್ದೀವಲ್ಲ, ತಳವಾರ ಬೋಯಕ್ಕೆ ಕೊಡ್ತಾ ಇಲ್ಲ, ನಮಗೆ ಅನ್ಯಾಯ ಮಾಡೋ ಸಲುವಾಗಿ ತಳವಾರ ಬೋಯಕ್ಕೆ ಅಷ್ಟೇ ಸೃಷ್ಟಿ ಮಾಡಿದ್ರು ಪ್ರಿಯಾಂಕರಿಗೆ ಅವರು. ತಳವಾರ ಬೋಯಕ್ಕೆ ಯಾವುದೇ ಗೆಜೆಟ್ ಇಲ್ಲ, ಸುತ್ತೋಲೆ ಇಲ್ಲ, ಏನೇನೂ ಇಲ್ಲ. ಇತ್ತೀಚೆಗೆ ಏನಪ್ಪ ಅಂದ್ರೆ ಅಟಲ್ಜಿ ಜನಸ್ನೇಹಿಗಳೊಳಗೆ ಅದಕ್ಕೆ ಸೇರ್ಪಡೆ ಮಾಡಿ ಮತ್ತೇನಪ್ಪ ಅಂದ್ರೆ ಅದಕ್ಕೊಂದು ಜಾತಿ ಕಾಲಮ್ ಮಾಡಿ ಅದಕ್ಕೊಂದು ಒಂದು ಡೂಪ್ಲಿಕೇಟ್ ಜಾತಿ ಸೃಷ್ಟಿ ಮಾಡೋದು. ನಾವು ಇರೋದು ಒಂದೇ ಒಂದು ತಳವಾರ ಅಂತ ನಿರಂತರವಾಗಿ ಅವ್ರಿಗೆ ಪ್ರೂವ್ ಮಾಡ್ತಾ ಇದ್ದೀವಿ. ಕರ್ನಾಟಕದಲ್ಲಿ 88 ಹೊರತುಪಡಿಸಿ ಮತ್ತೊಂದು ತಳವಾರ ಇಲ್ಲ, ಅದನ್ನು ಇದ್ದರೆ ನೀವು ನಮ್ಮ ದಾಖಲೆ ಸಹಿತ ಕೊಡ್ರಿ, ನಾವು ಕೇಳಲ್ಲ ಅಂತೇಳಿ. 30/3/2002 ಹೊರತುಪಡಿಸಿ ತಳವಾರ ಅನ್ನೋ ಪದವನ್ನು ಬಿಟ್ಟರೆ ಉಳಿದ ಯಾವುದೇ ಪದಗಳಿಗೆ ಸಂಬಂಧಿಸಿ ಇವ್ರು ಏನು ಆಪಾದನೆ ಮಾಡ್ತಾರೆ, ಗೆಜೆಟ್ ಇಲ್ಲ, ಸುತ್ತೋಲಿಲ್ಲ, ಏನಿಲ್ಲ. ಕೇಂದ್ರಕ್ಕೆ ಹೋಗಿರೋದು ಒಂದು ST ತಳವಾರ ಪದ. ಅಲ್ಲಿದ್ದು ಬಂದ ಮೇಲೆ ಅಟಲ್ಜಿ ಜನಸ್ನೇಹಿಗಳೊಳಗೆ 4 ತಳವಾರಗಳಾಗ್ತವೆ. ಅಂದರೆ ಇಲ್ಲಿ ಕಾನೂನು ಯಾವ ರೀತಿ ಏನಪ್ಪ ಅಂದರೆ ಜಾರಿಯಲ್ಲಿ ಅದ, ಪ್ರಜಾಪ್ರಭುತ್ವ ವ್ಯವಸ್ಥೆನ ಇದು ಪ್ರಿಯಾಂಕಾ ಖರ್ಗೆ ಅವರ ನಡೆದುಕೊಳ್ಳುವ ರೀತಿ ಇದು ಸಂಪೂರ್ಣವಾಗಿ. ಪ್ರಿಯಾಂಕಾ ಖರ್ಗೆ ಅವರು ಯಾವುದೇ ರೀತಿಯಲ್ಲಿ ಅವ್ರ ಮಾತಿಗೂ ಮತ್ತು ಅವರು ಏನಪ್ಪ ಅಂದರೆ ಕೃತಿಗೂ ಯಾವುದೇ ಸಾಮ್ಯತೆ ಇಲ್ಲ, ಅವ್ರಲ್ಲಿ ಒಂದು ಏನು ಬದ್ಧತೆನೇ ಇಲ್ಲ. ಸಿಕ್ಕಾಪಟ್ಟಿ ಕೀಳುಮಟ್ಟಗಳದಾರ, ಅಧಿಕಾರದ ಅಪಾಪಿಯಲ್ಲಿ ಅದ. ಎಲ್ಲರನ್ನ ಏನಪ್ಪ ತಮ್ಮ ಪೆಪ್ಪಿ ಮುಷ್ಟಿಯಲ್ಲಿ ಇಟ್ಕೋಬೇಕಂತ ಈ ರೀತಿಯಾಗಿ ಅವ್ರ ವರ್ತನೆಯಿಂದ ಈ ಹಿಂದುಳಿದ ಸಮುದಾಯಗಳಿಗೆ ಪೆಟ್ಟು ಬೀಳ್ತದೆ. ಹಿಂದೊಮ್ಮೆ ಟೋಕ್ರೆಕೋಲಿ ವಿಷಯದಾಗ ಅವ್ರ ತಂದೆಯವರು ಇದೇ ರೀತಿ ವರ್ತಿಸ್ಯಾರ. ಅದು ಬಳುವಳಿಯಾಗಿ ಬಂದಂಗೆ ಕಾಣ್ತೀವ್ರಿ. ಟೋಕ್ರೆಕೋಲಿನ ಇವತ್ತು ತಳವಾರಿಗೆ ಹ್ಯಾಂಗೆ ಹತ್ತಿಕ್ಕಿದ್ರು, ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರು ಹಂಗೆ ಹತ್ತಿಕ್ಕಿದ್ರು. ಇವತ್ತು ಅದನ್ನು ಅವ್ರ ಮಗ ಮುಂದುವರ್ಸ್ಕೊಂಡು ಬರ್ತಾರೆ ತಳವಾರ ವಿಷಯದಲ್ಲಿ. ಟಿಲ್ ಟುಡೇ ನಾವು ಸರ್ಟಿಫಿಕೇಟ್ ಕೊಡ್ತಾ ಇದ್ದೀನಿ ಅಂತ ಹೇಳ್ತೀರಿ. ಇವತ್ತಿಗೂ ನಾನು ಅವ್ರಿಗೆ ಚಾಲೆಂಜ್ ಅದ,